ನಿಮ್ಮ ಹೆಸರು? ನಮ್ಮ ಹೆಸರು BS ಕರಿಬಸಪ್ಪ, ಕನಗೊಂಡನಹಳ್ಳಿ. ಸರ್, ಈಗ ಒಂದು ಮೊಮ್ಮಗ ನಿಂತಿದ್ದಾರೆ, ಇನ್ನೊಬ್ರಿಗೂ ಅವಕಾಶಗಳು ಇದಾವೆ. ಈಗ ನಿಮ್ಮ ಈ ಭಾಗದಲ್ಲಿ ಏನ್ ಅನ್ಸುತ್ತೆ ಸರ್, ಯಾರ ಬಗ್ಗೆ? ಗೆದ್ದೇ ಗೆಲ್ತಾರ. ಸಮರ್ಥ ಗೆಲ್ತಾನ. ಅಲ್ಲ ಸರ್, ಈಗ ಏನಂದ್ರೆ ಒಂದೇ ಮನೆಗೆ ಆಗೋಯ್ತು ಎಲ್ಲಾನು ಅಂತ ಅಂತಾರೆ. ಎಲ್ಲರಿಗೆ ಏನಪ್ಪ ಬಂಡವಾಳ ಹಾಕರ್ಬೇಕಲ್ಲ. ಒಂದೇ ಮನೆಯಾಗ ಒಂದೇ ಗಂಡ ಹೆಂಡತಿ ಮಗ ತಾಕತ್ತಿದ್ದಾರೆ, ಎಲ್ಲರೂ ಗೆಲ್ತಾರೆ. ತಾಕತ್ತಿಲ್ದ ಸೊಂಟದಾಗ ಕಸು ಸಿಟ್ ಮಾಡಿದ್ನಂತೆ. ಸೊಂಟದಾಗ ಕಸಿದ್ರೆ ಮಕನ ಕೊಡ್ತೈತಿ. ಸಿಟ್ ಮಾಡಿದ್ರೆ ಮತ್ತೆ ಸೊಂಟದಾಗ ಕಸು ಬೇಕಾ? ಮತ್ತೆ ಅವ್ರಿಗೆ ದುಡ್ಡು ಐತಿ, ಅವ್ರು ಗೆಲ್ತಾರೆ. ಎಲ್ಲ ದುಡ್ಡು ಐತಿ, ಗೆಲ್ತಾರೆ. ಈಗ ಇನ್ನೊಂದು ಅವ್ರು ಸಿಟ್ಟು ಬಂದ್ರೆ 5,000 ಗಂಟೆ ಕೊಡ್ತಾರೆ, ಇವ್ರು 100 ಕೊಡೋದು ಬಂದಾಡ್ತಾರೆ ಓಟ. ಹೌದಾ? ಈಗ ಇವನು ಅದ್ರ ಜೋಡಿ ಕೊಟ್ರೆ ಇಲ್ಲಿ ಅರ್ಧಂಬರ್ಧ ಹಾಕವ. ಇವನ್ನೆಲ್ಲ ಕಸಬಿಟ್ಟಿಗೆ ಅವ್ನು 100 ಕೊಟ್ರೆ ಇವು 6 ಆಗಿದಾವೆ. ಈಗ 12 ರೂಪಾಯಿ ಎರಡು, ಇವ್ 100 ಕೊಟ್ರೆ 12 ಹೋದ್ರೆ 8 ಆಯ್ತು. ಹೌದಾ? ಏನು ಹೇಳ್ರಿ, ಕಾಂಗ್ರೆಸ್ ಬರ್ತೈತಿ ಇಲ್ಲಿ. ದಕ್ಷಿಣ ನಮ್ಮೂರಲ್ಲಿ 930 ಓಟದ ವಾಸದ ಬೇರೆ ಇಲ್ಲಿ ಮೆಜಾರಿಟಿ ಬರ್ತೈತಿ. BJPಗಿಂತೂ ಮೆಜಾರಿಟಿ ಬರ್ತೈತಿ. ಮೆಜಾರಿಟಿ 100 ಬರ್ಬೋದು, 50 ಬರ್ಬೋದು, 200 ಬರ್ಬೋದು. ಅವ್ರಿಗಿಂತೂ ಜಾಸ್ತಿ ಬರ್ತಾವೆ. BJPಗಿಂತೂ ಇಲ್ಲಿ ಜಾಸ್ತಿ ಹೋಗ್ಬೋದು. ಅವರು ಅಜ್ಜರಿದ್ದಾಗೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದಾವೆ ಸರ್? ಮಾಡೋಟ್ ಮಾಡಿದಾರ್ರಿ. ಈಗ ಹೆಂಗಸರಿಗೆ ದುಡ್ಡು ಕೊಟ್ಟು ಈ ಸರಿ ಯಾರು ಅಭಿವೃದ್ಧಿ ಮಾಡಿದಾರೆ? ತಿಂಗಳ 2,000 ಮಾರಾಣಿಯರಿಗೆ ಕೊಡ್ಬೇಕಲ್ಲ. ಮತ್ತೆ ಎಲ್ಲಿಂದ ದುಡ್ಡು ಇವ್ರು ಮಣ್ಣಕ್ಕೆ ಎಲ್ಲಿಂದ ಕೊಡ್ತಾರೆ? ನಾವು ಕೊಡೋದು ಕಮ್ಮಿ ಆದರೆ ಹೆಣ್ಣಾಳಗಳು ಕೇಕ್ ಕೊಟ್ಟು ಓಟ್ ಕೊಡ್ತಾರೆ. ನಾವು 2,000 ನಿಲ್ತೈತಿ, ಇನ್ನು 2 ವರ್ಷ ಬರ್ತಾವತ್ತ, ಮುಗಿತು ಬಸ್ಸು ಇಲ್ಲ. ಈಗ ಏನು ಹೇಳ್ರಿ, ಹೆಣ್ಣಾಳಿನ ಕಡೆಯಿಂದ ನೀನಿಗೂ ನನಗೂ ಎಲ್ಲರಿಗೂ ತೊಂದರೆ ಆಗೈತಿ. ಬಸ್ ನಮಗೆ ದುಡ್ಡು ಕೊಟ್ಟರೆ ಸೀಟ್ ಸಿಗೋದಿಲ್ಲ. ನಿಂತ್ಕೊಂಡು ಹೋಗ್ಬೇಕು, ಅವ್ರು ಪುಕ್ ಸೈಡ್ ಹೋಗೋರು ಕುಂತ್ಕೊಂಡು ಹೋಗ್ಬೇಕು. ಈಗ ಬಡ್ಡಿ ಕೊಟ್ಟಂಗೆ ತಿಂಗಳಿಗೆ ಕುಂದ್ರೆ ಅವ್ರು ಮೊದಲು ದಿನ ಹೋಗಿರ್ತಾರೆ, ನಾಳೆ ದುಡ್ಡು ಬರ್ತಾವಂದ್ರೆ ಇವತ್ತು ಆದವ್ರು ಬುಕ್ ಕೊಡ್ಕೊ. ಮತ್ತು ಹೆಂಗೆ ಎಣ್ಣಾಳೆ ಒಮ್ಮರಿ ಕೊಡ್ತಾರೆ. ಈ BJPಯವರು ಕಟ್ಟ BJPಯವ್ರು ಕೊಡೋಕ್ಕಲ್ಲ, ಇನ್ನೆಲ್ಲ ಎಣ್ಣಾಳು ಕೊಡ್ತಾರೆ, ಗಂಡಾಳು ಕೊಡ್ತಾರೆ. ನಮ್ಮೂರಾಗೂ ಮೂರು ಜಾತಿ ಲಿಂಗಾಯತರು ಇದ್ದಾರೆ. ಒಂದು ಲಿಂಗಾಯತರು, ಒಂದು ಕುರುಬರು, ದೊಡ್ಡ ಕೋಮು. ಹೌದಾ? ಲಿಂಗಾಯತರು ಕೊಡ್ತಾರೆ, ಕುರುಬರು ಯಾವಾಗಲೂ ಸಿದ್ದರಾಮಯ್ಯನ ಕಡೆಯಿಂದ ಕಾಂಗ್ರೆಸ್ನವ್ರೆ. ಸಿದ್ದರಾಮಯ್ಯ ಹೋದ್ರೆ ನಾವು ಒಂದು ಓಟ್ ಕೊಡೋದಿಲ್ಲ. ಸಿದ್ದರಾಮಯ್ಯ ಅವರಿಗೂ ಕಾಂಗ್ರೆಸ್ಗೆ ಕೊಡೋದು. ಅವ್ರು ದುಡ್ಡು ಕೊಟ್ಟರು ಕೊಡ್ತೀವಿ, ಕೊಡ್ಲಿದ್ರು. ಅಲ್ಲಿ ಈಗ 2,000 ಕೊಡೋ ಸಿದ್ದರಾಮಯ್ಯ ಮಾಡಿದ್ದು ನಿಮ್ಗೇನು ಅದಕ್ಕೆ ಪರ್ಕ್ ಅನ್ಸಲ್ಲ, ಬೇಜಾರು ಅನ್ಸಲ್ಲ ನಿಮ್ಗೆ? ಬೇಜಾರು ಅನ್ಸಕ್ಕಲ್ಲ. ಏನು ಒಂದು ರೋಡಿಗೆ ಪುಟ್ ಮಣ್ಣು ಇಲ್ಲ ಅಲ್ಲಪ್ಪ. ಗಾಡಿ ಬೀಳ್ತಾವೆ, ನಾವೇ ಏರ್ಕೊನ್ಬೇಕು. ಈಗ ದುಡ್ಡೆಲ್ಲ ಅಲ್ಲಿಗೆ ಬರ್ತೀಯ ಅದು ಅಂತಾರೆ. ಹೌದಾ? ಮತ್ತು ಅವ್ರು ಓಟಿನ ಲಾಭಕ್ಕೆ ಮಾಡ್ಕೊಂಡಾರಪ್ಪ, ನಾವೇನು ಮಾಡೋಕ್ಕಾಗತ್ತೆ? ಅವನು ರಾಹುಲ್ ಗಾಂಧಿ ಅವನು ನಾನು ಪ್ರಧಾನಿ ಆಗ್ಬೇಕು ಅಂತ ಈ ದುಗಣಿ ಕೆಲಸ ಮಾಡಿದ್ದು. ಅವನು ರಾಹುಲ್ ಗಾಂಧಿ ಆದರೆ ಸಾಬ್ರು ನಮ್ಮ ಮನೆಗೆ ಹೊಡಿತಾರೆ. ಮೋದಿರೋವರೆಗೂ ನಾವು ಗಂಡಸರಾಗಿ ಉಳಿಬಹುದೇ ಹೊರತು ರಾಹುಲ್ ಗಾಂಧಿ ಬಂದ್ರೆ ನಾವು ಗಡ್ಡ ಬಿಟ್ಕೊಂಡು ಮಕ್ಕಿ. ಅಲ್ಲ ಸರ್, ಇಲ್ಲಿ ನೀವು ಸಿದ್ದರಾಮಯ್ಯ ಅಂತೀರಿ, ಅಲ್ಲಿ ಮೋದಿ ಅಂತೀರಿ, ಇಬ್ರು ಬೇಕಾ ನಿಮಗೆ? ಇಬ್ರು ಬೇಕು. ಹೌದು, ಮೋದಿ ಬೇಕು, ಇಡೀ BJP ಬೇಕಲ್ಲ. ಮೋದಿ ಒಬ್ಬನ್ ಬೇಕು, ಸಿದ್ದರಾಮಯ್ಯನೂ ಬೇಕು. ಇಲ್ಲಿ ಇವನ್ ಚೀಫ್ ಮಿನಿಸ್ಟರ್ ಆಗಿರೋಕೆ ಅಲ್ಲಿ ಅವ್ನು ಪ್ರಧಾನಮಂತ್ರಿ ಆದರೆ ನಮ್ಮ ಕರ್ನಾಟಕ ಆಗಲಿ ರಾಷ್ಟ್ರ ಆಗಲಿ ಉತ್ತಮವಾಗಿ ಉಳಿತೈತಿ. ಈ BJPಗೆ ಯಾವ್ಯಾವ ನಾಟಕಲ್ಲ, ಎಲ್ಲ ಕಳ್ರು. ಅವನಿಂದ ಹೆಸರು ಬಂದೈತಿ. ಯಾರಿಂದ? ಮೋದಿಯಿಂದ. ಇಲ್ಲಿ ಈಗ ಒಂದು ಮನೆಗೆ ಒಟ್ಟಿಗೆ ನೀವು DK ನೋಟ. ಹೌದಾ? ಇನ್ನೊಂದು ಒಟ್ಟಿಗೆ ಅಂದಾನೆ. ಈ 1.5 ವರ್ಷ ಆಯ್ತು ನಾನು ಚೀಫ್ ಮಿನಿಸ್ಟರ್ ಆಗ್ಬೇಕು. ಚೀಫ್ ಮಿನಿಸ್ಟರ್ ಅಕ್ಕನ ಅವನ ಅಕ್ಕನ ಇನ್ನು 20 ತಿಂಗಳು ಉಳಿತು. 30 ತಿಂಗಳು ಮ್ಯಾಲೆ ಆತಲ್ಲಪ್ಪ. ಇವ್ ಸಿದ್ದರಾಮಯ್ಯ ಮ್ಯಾಲೆ ಇನ್ಯಾರು ಬಡ್ಜೆಟ್ ಮಂಡಿಸ್ತಾನೆ, ಇನ್ಯಾರು ಬಡ್ಜೆಟ್ ಇವ್ನು ಹಿಂಗೆ ಹೇಳ್ಕೊಂತ ಹೊಂಟ ಅವನು ಅಣಿಕೆ ಮಾಡ್ಕೊಂತ ಕುಂತ್ಕೊಂಡ. ಆಗೋದಲ್ಲ ಹೋಗೋದಲ್ಲ, ಸಿದ್ದರಾಮಯ್ಯನ ಮುಗಿಸ್ತಾನೆ.
ಮುಂದೆ ಯಾರ ಬದ್ಲೇರು ಎಲೆಕ್ಷನ್ ಮುಂದೆ BJP ಬಂದ್ರು BJP ಹಾಕಾರೆ, ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಹಾಕಾರೆ. ಇವನಿಗೆಲ್ಲ ಕೊಡೋದಿಲ್ಲ. ಕೊಡ್ತಾರ? ಕೊಡಲ್ಲ ಬಿಡ್ರಿ, ಆ ಕೊಡಲ್ಲ ಬಿಡ್ರಿ. ಮೊದ್ಲೇ ಸಾಬ್ರಿಗೆ ಒಲವು ತೋರಿಸಿ ಶಾಮನೂರಿಗೆ ಸಾಬ್ರಿಗೆ ನ್ಯಾಯ ಹಚ್ಚಿ ಮತ್ತೆ ಸಮರ್ಥನ ಕೈ ಆಯ್ತಿದ. ಇದು ನ್ಯಾಯ ಇರೋದಲ್ಲ ನಮ್ದು. ಈಗ ಸಾಬ್ರು 80,000 ಓಟು ಅಂತಾರೆ. 5 ಓಟು 80,000 ಇನ್ನು 1 ಲಕ್ಷದ ಮೇಲೆ ಐತಿ. ಅಲ್ಲ, ಈಗ 80,000 ಅಂತ ಲಕ್ಷ ಅಂತ ತಿಳ್ಕ. ಕುರುಬರು, ತಲವಾರರು, ಮಾದ್ರು, ವಡ್ರು, ಕೊರಂಬರು, ಲಮಣರು, ಉಪ್ಪಾರು, ಒಂದು 25 ಜಾತಿ ಅದಾವ. ಮತ್ತೆ ಅವನಾವ ಹೆಂಗೆ 80 ಅದು? ಸಾಬ್ನಾವ್ ಹೆಂಗೆ 80 ಅಕ್ಕವೆ? ನಾವೆಲ್ಲ ಎಲೆಕ್ಷನ್ನಾಗ ಕೌಂಟ್ನಾಗ 30,000 ಮೇಲೆ 100 ಆಗಿಲ್ಲ ಅವರು ಪೋಲಿಂಗು. ಹಂಗ 80 ಅಂದ್ರೆ ದುಡ್ಡು ಇಸ್ಕೊಳಕ. ಈಗ ನಾವು ಪೋಲಿಂಗ್ ಹತ್ರ ಇರೋರು 30,000 100 ಹಾಕಿಲ್ಲ, 30 ಹಾಕಿಲ್ಲ. ಮತ್ತೆ 80 ಎಲ್ಲೋ? ಇನ್ನು 50 ಎಲ್ಲಿ ಹೋದು? ಹೇಳಕ್ಕೊಂದು ಮಿತಿ ಬೇಕು. ಹೌದು. ಈಗ ನೀವು ಹಿಡಿದ್ದೀರಿ ಏನೇನಾರು ಹೇಳಕ್ಕಾಕತ್ತಣ್ಣ ಅಂತ. ಒಟ್ಟು ಕಾಂಗ್ರೆಸ್ ಬರ್ತೈತಿ 100ಕ್ಕೆ 100.